ಆತ್ಮೀಯ ಫೀಬಾ ಕೇಳುಗರೆಲ್ಲರಿಗೆ ಮುಂಜಾನೆಯ ಶುಭ ವಂದನೆಗಳು. ದೇವರ ವಾಕ್ಯವನ್ನ ಕೇಳುವ ನಿಮ್ಮ ನಂಬಿಕೆಗಾಗಿ ಆತನಿಗೆ ಸ್ತೋತ್ರವನ್ನ ಸಲ್ಲಿಸುತ್ತೇನೆ. ಈ ದಿನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತ ದೇವರ ವಾಕ್ಯದ ಮಾತು ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ ವಚನ 15 ಮತ್ತು 16. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ ವಚನ 15 ಮತ್ತು 16. ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳೋಣ. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ, ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು ಎನ್ನುವಂಥದ್ದೇ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಕರ್ತನಲ್ಲಿ ವಿಶ್ವಾಸವಿಡುವಂತಹ ಆತನ ಹಿಂಬಾಲಕರೇ, ಕ್ರೈಸ್ತ ಜೀವನದಲ್ಲಿ ಅರಿಕೆ ಎನ್ನುವಂಥದ್ದು ಬಹಳಷ್ಟು ದೊಡ್ಡದಾದ ಪಾತ್ರವನ್ನ ವಹಿಸುತ್ತದೆ. ಅರಿಕೆ ಇಲ್ಲದೆ ಯೇಸುವನ್ನ ನೋಡಲಿಕ್ಕೂ, ಯೇಸುವನ್ನ ಅನುಭವ ಮಾಡಲಿಕ್ಕೂ, ಯೇಸುವಿನಿಂದ ನಡೆಸಲ್ಪಡುವುದಕ್ಕೂ ಸಾಧ್ಯವಿಲ್ಲ. ಹೇಗೆ ಒಬ್ಬ ವ್ಯಕ್ತಿ ನಮಗೆ ಗೊತ್ತಿದ್ದರೆ ಮಾತ್ರ ಆತನನ್ನ ದೃಢವಾಗಿ ನಂಬುವುದಕ್ಕೆ ಸಾಧ್ಯವಿದೆಯೋ, ಅದೇ ರೀತಿ ಯೇಸುವನ್ನ ಅನುಭವ ಮಾಡದೆ ಯೇಸುವನ್ನ ಅನುಸರಿಸಲು ಸಾಧ್ಯವಿಲ್ಲ ಎನ್ನುವಂಥದನ್ನ ವಾಕ್ಯದಲ್ಲಿ ನೋಡುತ್ತೇವೆ. ಫಿಲಿಪ್ಪನ ಕೈಸರೆಯ ಪಟ್ಟಣ ಒಂದು ಅನ್ಯರು ವಾಸ ಮಾಡುತ್ತಿದ್ದಂಥ ಸ್ಥಳ. ಆ ಸ್ಥಳದಲ್ಲಿ ಯೇಸುಸ್ವಾಮಿ ತನ್ನ ಶಿಷ್ಯರನ್ನ ಉದ್ದೇಶಿಸಿ ಕೇಳುವಂತ ಮಾತು ಮತ್ತು ಆ ಮಾತಿಗೆ ಸೀಮೋನ್ ಪೇತ್ರನು ಉತ್ತರ ಕೊಟ್ಟಂತ ರೀತಿ ಈ ಘಟನೆಯ ವಿಶೇಷವಾದಂತಹ ಅರಿಕೆಯಾಗಿದೆ. ಪೇತ್ರ ಬಹಳ ಮುಕ್ತವಾದ ಹೃದಯದಲ್ಲಿ ಮಾತಾಡುತ್ತಾ ಹೇಳುತ್ತಾನೆ, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವ ಸ್ವರೂಪನಾದ ದೇವರ ಕುಮಾರನು ಎಂಬುದಾಗಿ. ಪ್ರಿಯರೇ, ಯೇಸುಸ್ವಾಮಿಯ ಮಕ್ಕಳು ನಾವಾಗಿ ಯೇಸುವನ್ನ ಅರಿಕೆ ಮಾಡುವುದು, ಆರಾಧಿಸುವುದು, ಅರಿತುಕೊಳ್ಳುವಂಥದ್ದು ಬಹಳಷ್ಟು ಪ್ರಾಮುಖ್ಯ. ಯೇಸು ನನಗೆ ಇಂದು ಏನಾಗಿದ್ದಾನೆ, ಯೇಸು ನನ್ನ ಜೀವಿತದಲ್ಲಿ ಯಾವ ಪಾತ್ರವನ್ನು ವಹಿಸಿದ್ದಾನೆ, ನಾನು ಯೇಸುಸ್ವಾಮಿಗೋಸ್ಕರವಾಗಿ ಏನು ಮಾಡಿದ್ದೇನೆ, ಯೇಸುವಿನ ನಡವಳಿಕೆಯಲ್ಲಿ ನಾನು ಜೀವಿಸುತ್ತಿದ್ದೇನಾ ಎನ್ನುವಂತಹ ಅವಲೋಕನವನ್ನ ಮಾಡಿಕೊಳ್ಳುವುದರ ಮೂಲಕ ಮತ್ತೊಮ್ಮೆ ದೇವರಿಗೆ ನಮ್ಮನ್ನ ಸಮರ್ಪಣೆ ಮಾಡಿಕೊಳ್ಳುವುದಕ್ಕಾಗಿ ಈ ದಿನದ ವಾಕ್ಯ ಅರಿಕೆ ಯೇಸುವಿನ ಬಳಿಗೆ ನಮ್ಮನ್ನ ನಡೆಸಬೇಕು. ನಾವು ಮಾಡುವಂತ ಅರಿಕೆಗಳು ನಮ್ಮ ಮತ್ತು ಯೇಸುವಿನ ಸಂಬಂಧವನ್ನ ಗಟ್ಟಿ ಮಾಡಬೇಕು. ನನ್ನ ಜೀವನದ ದಾರಿಗೆ ಯೇಸು ಬೆಳಕನ್ನ ಕೊಡುವಂತವನು ಎನ್ನುವುದನ್ನ ನಾವು ಸ್ವಯರ್ಜಿತವಾಗಿ ಅನುಭವದಿಂದ ತಿಳಿದುಕೊಳ್ಳಲಿಕ್ಕೆ ಕಾರ್ಯ ಮಾಡಬೇಕು. ಪ್ರಿಯರೇ, ನೀವು ಯಾವ ರೀತಿಯಲ್ಲಿ ಯೇಸುವನ್ನ ಅರಿಕೆ ಮಾಡಿದ್ದೀರೋ ಗೊತ್ತಿಲ್ಲ. ಯಾವ ವಿಷಯಗಳಿಗಾಗಿ ದೇವರ ಮುಂದೆ ಮೊಣಕಾಲೂರಿ ಸಮರ್ಪಣೆ ಮಾಡಿಕೊಂಡಿದ್ದೀರೋ ಗೊತ್ತಿಲ್ಲ. ಆದರೆ ಈ ದಿನ ಮತ್ತೊಮ್ಮೆ ನಿಮ್ಮ ಒಡಂಬಡಿಕೆಗಳನ್ನ, ನಿಮ್ಮ ಅರಿಕೆಗಳನ್ನ ಕರ್ತನ ಮುಂದೆ ನವೀಕರಣ ಮಾಡಿಕೊಳ್ಳಿರಿ. ಯೇಸು ಮತ್ತು ಆತನ ದಯೆ ನನ್ನ ಜೀವಿತದಲ್ಲಿ ಮಹತ್ತರವಾದ ಪಾತ್ರವನ್ನ ವಹಿಸುತ್ತದೆ ಎಂಬುದಾಗಿ ನಂಬುವಂತವರಿಗೆ ಯೇಸುವಿನ ಅದ್ಭುತ ಕಾರ್ಯಗಳು ಖಂಡಿತ ನೆರವೇರಲ್ಪಡುವಂತದ್ದಾಗಿದೆ. ಪೇತ್ರ ಅದನ್ನ ಅರಿಕೆ ಮಾಡಿದ. ಪೇತ್ರ ಅರಿಕೆಯನ್ನ ನವೀಕರಣ ಮಾಡಿಕೊಂಡ. ಯೇಸುವನ್ನ ಅರಿಯೇನು ಎಂಬುದಾಗಿ ಹೇಳಿದ್ರು. ಯೇಸುಸ್ವಾಮಿಯ ಪುನರುತ್ಥಾನದ ನಂತರ ತನ್ನ ಜೀವಿತವನ್ನ ಕರ್ತನಿಗೆ ಸಮರ್ಪಣೆ ಮಾಡಿದ. ಬಂಡೆಯ ಮೇಲೆ ಮನೆಯನ್ನ ಕಟ್ಟುವಂತೆ ಪರಲೋಕದ ಬೀಗದ ಕೈಯನ್ನ ಪೇತ್ರನು ಹೊಂದಿಕೊಂಡ. ಇಂದು ನಮ್ಮ ಆತ್ಮಗಳು ನಿತ್ಯ ಜೀವವನ್ನ ಸೇರುವುದಕ್ಕೆ, ನಾವು ಯೇಸುವಿನಲ್ಲಿ ಯೇಸುಸ್ವಾಮಿಯ ಮಹಿಮೆಗಾಗಿ ಜೀವಿಸುವುದಕ್ಕೆ ಆತನಲ್ಲಿ ಅರಿಕೆ ಮಾಡಿಕೊಳ್ಳಬೇಕಾಗಿದೆ. ತೋಮನು ಅಂದು ಹೇಳಿದ, ನನ್ನ ಸ್ವಾಮಿ ನನ್ನ ದೇವರು. ಮೋಶೆ ಅಂದು ದೇವರಿಗೆ ಕೇಳಿಕೊಂಡ, ನೀನು ಬರದ ಹೊರತು ನಾನು ಹೋಗುವುದಿಲ್ಲ. ಇಂದು ನೀವು ಯಾವ ಅರಿಕೆಗಳನ್ನ ಮಾಡುತ್ತೀರಾ? ಅರಿಕೆ ಮಾಡಿರಿ, ಆಶೀರ್ವಾದ ಹೊಂದಿರಿ. ಈ ದಿನವೂ ಕರ್ತನಿಂದ ನಡೆಸಲ್ಪಡಲಿ. ಆಮೆನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9960260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.